ಗುಡ್ ಮಾರ್ನಿಂಗ್ ಈಚ್ ಒನ್ ಆಫ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನಾವು ಸ್ಮರಿಸೋಣ, ಆತನನ್ನು ಕೊಂಡಾಡೋಣ, ಸ್ತುತಿಸೋಣ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನ ಕೊಟ್ಟು ಈ ಮುಂಚಾನೆ ಅರುಣೋದಯವನ್ನ ಕಾಣುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಮುಂಚಾನೆ ಅನುದಿನ ನಮ್ಮನ್ನ ಪ್ರಾರ್ಥನಾ ಕೂಟಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸೋಣ. ಆತನಿಗೆ ನಾವೆಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಸಾಲದು ಎಂಬುದಾಗಿ. ಈ ಮುಂಚಾನೆ ಅನೇಕರು ಈ ದಿನವನ್ನ ಕಾಣದೆ ತಮ್ಮ ಜೀವಿತವನ್ನ ಮರಣಕ್ಕೊಪ್ಪಿಸಿದ್ದಾರೆ. ಈ ಮುಂಚಾನೆಯನ್ನ ಕಾಣದೆ ಗತಿಸಿ ಹೋಗಿದ್ದಾರೆ. ಅದಾಗೂ ದೇವರು ನಮ್ಮನ್ನ ಜೀವಿತರ ಸಂಖ್ಯೆ ಎನಿಸಿ ಈ ಅರುಣೋದಯವನ್ನು ಮತ್ತು ಈ ಮುಂಚಾನೆ ನಾವು ಜೀವಂತರಾಗಿ ಎದ್ದು ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಬೋಧಕ ವರ್ಗದವರು, ಸಹೋದರ ಸಹೋದರಿಯರು, ಹಿರಿಯರು ಮತ್ತು ವಿಶ್ವಾಸಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಮುಂಚಾನೆ ಅನ್ನೋದು ನಮ್ಮನ್ನ ಪ್ರಾರ್ಥನಾ ಕೂಟಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸುವಂತರಾಗಿದೆ. ಸಮಯದಲ್ಲಿ ಕೂಟವನ್ನ ನಾವು ಪ್ರಾರಂಭಿಸುವ ಹಾಗೆ ನಾವು ನಮ್ಮ ಕಣ್ಣುಗಳನ್ನ ಮುಚ್ಚಿ ದೇವರೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಪೃಥ್ವಿರಾಜ್ ಅವರು ಇದ್ದಾರೆ ಕಾಮಗೆರೆಯಿಂದ. ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತೆ ನಮ್ಮ ದೇವರೇ, ಅಪ್ಪ ನಿನ್ನ ಪರಿಶುದ್ಧ ನಮಗೆ ಸ್ತೋತ್ರ ಕೊಂಡೋಟ ಮಹಿಮೆಗ ನಮ್ಮನ್ನ ಸ್ತುತಿ ಸ್ತೋತ್ರ ಆಗುತ್ತದೆ ದೇವರೇ. ಕಳೆದ ರಾತ್ರಿ ವೇಳೆ ನಮಗೆ ಸುಖಕರವಾದ ನಿದ್ದೆಯನ್ನು ದಯಪಾಲಿಸಿ ಇವರು ನೋಡುವಂತ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಕೊಂಡೋಟ ಮಹಿಮೆಗ ನಮ್ಮನ್ನ ಸ್ತುತಿ ಸಲ್ಲಿಸಲಾಗುತ್ತದೆ ಆಗುತ್ತದೆ ದೇವರೇ. ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ಒಂದು ದಿನ ಆಹಾರ ಅನ್ನದಿಂದ ಮನವನ್ನು ಕೇಳುವಂತ ಬಂದಿರುವಂತ ನಮ್ಮೆಲ್ಲರನ್ನು ಆಶ್ವಸಿಸುತ್ತದೆ ದೇವರೇ. ಆಗುತ್ತದೆ ದೇವರೇ, ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರು ಹೆಚ್ಚು ಆಶ್ವಸ್ತ ಆಗುತ್ತದೆ ದೇವರೇ. ನಿನ್ನ ಮಾತನಾಡುವಂತ ನಿನ್ನ ಮಗನನ್ನು ಆಶ್ವಸ್ತ ನಿನ್ನ ಆತ್ಮನ ಮುಖಾಂತರ ತುಂಬಿಸುತ್ತದೆ ಇದ್ದೇನೆ. ನಾವು ಅದನ್ನು ಕೇಳಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡದ ಹಾಗೆ ಅದರಂತೆ ನಡೆದುಕೊಂಡು ನಮ್ಮ ಜೀವಿತವನ್ನು ಹೀಗೆ ಒಪ್ಪಿಸುವರಾಗಿರ್ತೇವೆ. ಆಗುತ್ತದೆ ದೇವರೇ, ಮಾತನಾಡುತ್ತಾ ನಿನ್ನ ಮಗನ ಹೆಚ್ಚು ರೀತಿಯಲ್ಲಿ ಆಶ್ವಸ್ತ ನಡೆಸ್ತಾ ಬರಬೇಕೆಂದು ನಮ್ಮ ಪ್ರಭು ರಕ್ಷಣ ಸ್ತೋತ್ರ ಕೊಟ್ಟು ತಾಳ್ಮೆಯಿಂದಲೂ ಬೆಳೆ ನಿಮ್ಮ ಜುಡುತ್ತಾನೆ ದೇವರೇ. ಆಮೇನ್ ಆಮೇನ್. ಧನ್ಯವಾದಗಳು ಸಹೋದರರೇ. ದೇವರ ನಮಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಈ ದಿನದ ಅನ್ನೋ ದಿನವನ್ನ ಮನ್ನವನ್ನ ನಮಗೆ ಬಳಸುವಂತವನ್ನ ಪರಿಚಯ ಮಾಡ್ತಕ್ಕಂಥ ಯುಕ್ತವಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ಇಮಾನುವೆಲ್ ಮಹಿಮೆದಾಸ್ ಎಂಬುದಾಗಿ ಅವರು ನಮ್ಮ ಈಗ ಪ್ರಸ್ತುತ ನಮ್ಮ ಕೋಲಾರ್ ಚಿಂತಾಮಣಿ ರೀಜನ್ ನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಅವರ ಸೇವೆ ಅಪಾರವಾದದ್ದು, ನಿಮ್ಮೆಲ್ಲರಿಗೂ ಗೊತ್ತು. ಯಾವ ರೀತಿಯಾಗಿ ಅವರು ಒಂದು ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಎಂಬುದಾಗಿ. ಅನೇಕ ಮೈಸೂರಾಗಿರ್ಬೋದು, ಇನ್ನಿತರ ಪ್ರದೇಶಗಳಾಗಿರ್ಬೋದು ಮತ್ತು ನಮ್ಮ ಸ್ಪೈಸರಲ್ಲಿ ಸಹ ಅವರು ಥಿಯಾಲಜಿಯನ್ನ ಮುಗಿಸಿ ಸತ್ಯವೇದದ ನುರಿತರು, ಪ್ರಾರ್ಥನಾ ವೇರರು ಮತ್ತು ನನ್ನ ಆತ್ಮೀಯ ಸಹೋದರ ಮತ್ತು ನನ್ನ ಗುರುಗಳು. ದೇವರು ವಿಶೇಷವಾಗಿ ಅವರನ್ನ ಆಶೀರ್ವಾದ ಮಾಡಲಿ. ಏನೇ ಸಲಹೆಯನ್ನು ನಾನು ಫೋನ್ ಮಾಡ್ಬೇಕಾದ್ರೂ ಸಹ ಅಣ್ಣ ಈ ತರ ಆಗಿ ಅಂತ ನಾನು ಕೇಳ್ತೇನೆ. ಅವ್ರು ನನಗೆ ತಮ್ಮ ಈ ರೀತಿಯಾಗಿ ಮಾಡು ಹೀಗೆ ಎಂಬುದಾಗಿ ನನಗೆ ಅನೇಕ ಸಲಹೆಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ನಾನು ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಲಹೆಗಾಗಿ ಮತ್ತು ನಿಮ್ಮ ಪ್ರಾರ್ಥನೆಗಾಗಿ. ಈ ಸಮಯದಲ್ಲಿ ನಮ್ಮ ಹಿರಿಯ ಗುರುಗಳು ಮತ್ತು ಬೋಧಕರು ಆಗಿರ್ತಕ್ಕಂಥ ಪಾಸ್ಟರ್ ಇಮಾನುವೆಲ್ ಅವರನ್ನ ನಾನು ಹೃದಯಪೂರ್ವಕವಾಗಿ ಈ ಅನುದಿನ ಮನ್ನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಈ ಸಮಯನ ನೀವು ನಮಗೆ ಮನ್ನವನ್ನ ಹಂಚಲು ನಿಮ್ಗೆ ನಾವು ಕೊಡುವಂತರಾಗಿದ್ದೇವೆ. ಪಾಸ್ಟರ್ ಇಮಾನುವೆಲ್ ಅವರು. ಓಕೆ, ಕರ್ತನ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಹೂ ಹ್ಯಾವ್ ಜಾಯಿನ್ಡ್. ಈ ದಿನದ ಒಂದು ಬೆಳಗಿನ ಮನ್ನದ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಕೂಟಕ್ಕೆ ಭಾಗಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಯೇಸು ಸ್ವಾಮಿಯ ದಿವ್ಯವುಳ್ಳ ನಾಮದಲ್ಲಿ ನಾನು ಸ್ವಾಗತಿಸುತ್ತಾ ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ನನ್ನ ತಮ್ಮ ಪಾಸ್ಟರ್ ಸುರೇಂದ್ರ ಕೊಂಡಯ್ಯ ಅವ್ರಿಗೂ, ಅವರ ಧರ್ಮಪತ್ನಿ ಸಹೋದರಿ ಅಂಬ್ರೋಹಿ ಸುರೇಂದ್ರ ಅವ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥನಾಗಿರುತ್ತೇನೆ. ದೇವರ ಸ್ತೋತ್ರ. ಮತ್ತೊಮ್ಮೆ ನಾವೆಲ್ಲರೂ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ಸಮೀಪದಲ್ಲಿ ದೇವರ ಪಾದದಲ್ಲಿ ಕುಳಿತು
ಸ್ವಲ್ಪ ಸಮಯವನ್ನು ಧ್ಯಾನಿಸಲಿಕ್ಕೆ ದೇವರು ಇನ್ನೊಂದು ನೂತನ ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ವಾರದಲ್ಲಿ ನಾನು ಇದೇ ಒಂದು ಸಂದೇಶವನ್ನು ನೀಡಲಿಕ್ಕೆ ಒಪ್ಪಿಕೊಂಡಿದ್ದೆ. ಆದರೆ ಕಾರಣಾಂತರಗಳಿಂದ ಕಳೆದ ವಾರದಲ್ಲಿ ಭಾಗಿಯಾಗಲಿಕ್ಕೆ ಆಗಲಿಲ್ಲ. ಆರೋಗ್ಯದ ಸಮಸ್ಯೆಗಳು, ಬಹಳ ಪ್ರಯಾಣಗಳು, ಹಾಗಾಗಿ ಈ ದಿನದ ಒಂದು ಸಮಯವನ್ನು ಬೋಧಕರ ಹತ್ರ ಕೇಳಿಕೊಂಡೆ. ಅವರು ಬಹಳ ಸಂತೋಷವಾಗಿ ಅದನ್ನು ನನಗೆ ವ್ಯಕ್ತಪಡಿಸಿ ಈ ದಿನದ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಐ ಹೋಪ್ ಎವ್ರಿಬಡಿ ಹ್ಯಾಡ್ ಎ ಗುಡ್ ಸ್ಲೀಪ್. ಎಲ್ಲರೂ ಒಳ್ಳೆಯ ನಿದ್ದೆಯನ್ನು ಹೊಂದಿದಿರಿ ಅಂತ ಹೇಳಿ ನಂಬ್ತಿದ್ದೇನೆ. ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಸಂತೋಷವಾಗಿ ಎದ್ದು ದೇವರ ಸಮೀಪದಲ್ಲಿ ಬಂದು ಕುಳಿತು ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ಭಾಳ ಸಂತೋಷ. ಅನೇಕರಿಗೆ ಈ ದಿನದ ಒಂದು ಈ ಭಾಗ್ಯ ಇಲ್ಲ. ದೇವರು ನಮ್ಮೆಲ್ಲರಿಗೂ ಈಗ ಭಾಗ್ಯ ಆಗಿರ್ತಕ್ಕಂಥ 21 ಕುಟುಂಬಗಳಿಗೂ ಸ್ವಾಮಿ ಅದನ್ನು ದಯಪಾಲಿಸಿದ್ದಾನೆ. ದೇವರ ಸಂದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಗಕ್ಕೆ ಹೋಗೋಣ. ಸ್ವಾಮಿ ದೊಡ್ಡವನು, ಕೃಪೆಯುಳ್ಳವನು, ದಿನನಿತ್ಯವೂ ಆತನ ಒಂದು ಪವಿತ್ರವುಳ್ಳ ಆತ್ಮಿಕವಾದ ಮನ್ನವನ್ನು, ಆಹಾರವನ್ನು ನಾವೆಲ್ಲರಿಗೂ ದಯಪಾಲಿಸ್ತಾ ಬರೋದಕ್ಕಾಗಿ ಆತನಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಈ ದಿನದ ಒಂದು ಬೆಳಗಿನ ಮನ್ನಕ್ಕಾಗಿ ಪ್ರಾರ್ಥಿಸ್ತಾ ಇರುವಾಗ ದೇವರು ಕೊಟ್ಟಿರ್ತಕ್ಕಂಥ ಒಂದು ಭಾಗ ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಾವು ಬರೋಣ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಬಹಳ ಒಳ್ಳೆಯ ಒಂದು ಸನ್ನಿವೇಶ, ಒಂದು ಕಾರ್ಯವನ್ನು ನೋಡ್ತಕ್ಕಂಥವರಾಗಿರ್ತೇವೆ. ಯೇಸು ಸ್ವಾಮಿ ತನ್ನ ಒಂದು ಪ್ರಾರ್ಥನೆಯ ಒಂದು ಸಮಯವನ್ನ ದೇವರ ಬಳಿಯಲ್ಲಿ, ತಂದೆಯ ಬಳಿಯಲ್ಲಿ ಕಳೀಲಿಕ್ಕೆ ದಿನನಿತ್ಯವೂ ಒಪ್ಪಿಸಿದಂತ ನೋಡ್ತೀವಿ ನಾವು. ಆ ಒಂದು ಪ್ರಾರ್ಥನೆಯ ಒಂದು ಸಮಯವನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಸ್ವಾಮಿ ತನ್ನ 2 ಶಿಷ್ಯರನ್ನ ಕರೆದುಕೊಂಡು ಒಂದು ಬೆಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಅದಂತ ನಾವಿಲ್ಲಿ ನೋಡ್ತೀವಿ. ಅದಕ್ಕಿಂತ ಮೇಲೆ ನಾವು ನೋಡುವಾಗ 16ನೇ ಅಧ್ಯಾಯದಲ್ಲಿ ಬಹಳ ಉತ್ತಮವಾದ ಸಂದೇಶ, ಒಂದು ಸತ್ಯ ಒಂದಿದೆ. ಯಾವ ಸತ್ಯ ಅದು? 16ನೇ ಅಧ್ಯಾಯದಲ್ಲಿ 28ನೇ ವಚನವನ್ನ ಓದಿಕೊಳ್ಳೋಣ. 16:28 ಓದಿಕೊಳ್ಳೋಣ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಬಹಳ ಒಂದು ಉತ್ತಮವಾದ ಒಂದು ಸಂದೇಶ ಇದು. ಅನೇಕರಿಗೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಇದು. ಇವತ್ತು ಅನೇಕರು ಅರ್ಥವನ್ನ ಮಾಡಿಕೊಳ್ಳಿಕ್ಕೆ ಕಷ್ಟವಾಗ್ತಕ್ಕಂಥ ಒಂದು ವಿಷಯ ಇದು. ಏನಂತೇಳಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನ ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಹೇಗೆ ಸಾಧ್ಯ ಅದು? ಇದು ಯೇಸು ಸ್ವಾಮಿಯ ಒಂದು ಕಾಲದಲ್ಲಿ, ಯೇಸು ಸ್ವಾಮಿ ಜೀವಿಸುವಾಗ, ಯೇಸು ಸ್ವಾಮಿಯ ಕೊನೆಯ ದಿನಮಾನಗಳಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯ. ಅಲ್ಲಿ ಸ್ವಾಮಿ ಜೊತೆ ಅವರ ಶಿಷ್ಯರು ಇದ್ರು, ಅನೇಕರು ಶಿಷ್ಯರಿದ್ರು, ಮತ್ತು ಇನ್ನು ಬೇರೆ ಜನಗಳು ಸಹ ನಿಂತಿರ್ಬೋದು, ಕುಳಿತಿರ್ಬೋದು, ಇದ್ದಿರ್ಬೋದು. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ ಒಂದು ವಾಕ್ಯ, ಒಂದು ವಚನ ಏನಂದ್ರೆ, ಒಂದು ಮಾತೇನಂದ್ರೆ, ಇಲ್ಲಿ ನಿಂತಿರ್ತಕ್ಕಂಥ ಕೆಲವರಲ್ಲಿ ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಏನೂ ಆಗಲ್ಲ, ಅವರುಗಳು ಮರಣವನ್ನು ಹೊಂದುವುದಿಲ್ಲ. ಹೇಗೆ ಅದು? ಹಂಗಾದ್ರೆ ಇನ್ನು ನಾವು ಏನಕ್ಕಾಗಿ ಕಾಯ್ತಿದ್ದೇವೆ ಇವತ್ತು? ಫಾರ್ ವಾಟ್ ವಿ ಆರ್ ವೇಟಿಂಗ್ ಟುಡೇ. ಇವತ್ತು ಏನಕ್ಕಾಗಿ ನಾವು ಕಾಯ್ತಿದ್ದೇವೆ? ಯೇಸು ಸ್ವಾಮಿಯ 2ನೇ ಬರುವಿಕೆಗಾಗಿ ನಾವು ಕಾಯ್ತಿದ್ದೇವೆ ಅಲ್ವಾ?
ಇನ್ನು ಸೆಕೆಂಡ್ ಕಮಿಂಗ್ ಆಗ್ಲಿಲ್ಲ ಅಂತೇಳಿ ನಾವೆಲ್ಲ ನಂಬಿಕೆಯಿಂದ, ನಿರೀಕ್ಷೆಯಿಂದ, ವಿಶ್ವಾಸದಿಂದ ಕಾಯ್ತಿದ್ದೇವೆ. ಈ ವಚನ ಹೇಳ್ತಕ್ಕಂಥದ್ದು ಮನುಷ್ಯ ಕುಮಾರನ ರಾಜ್ಯದಲ್ಲಿ ಬರುವುದನ್ನ, ಅಂದ್ರೆ ಸೆಕೆಂಡ್ ಕಮಿಂಗ್ ಬಗ್ಗೆ ಮಾತಾಡ್ತಾರೆ, ಎರಡನೇ ಬರುವಿಕೆ ಬಗ್ಗೆ ಸ್ವಾಮಿ ಮಾತಾಡ್ತಿದ್ದಾನೆ. ಆಗ ಅಲ್ಲಿ ನಿಂತಿರ್ತಕ್ಕಂಥ ಕೆಲವು ಒಂದು ಪ್ರಿಯರಲ್ಲಿ ಅವ್ರೇನ್ ಮಾಡಲ್ಲ, ಅವರು ಮರಣವನ್ನ ಹೊಂದುವುದಿಲ್ಲ. ದೇ ವಿಲ್ ನಾಟ್ ಟೇಸ್ಟ್ ಡೆತ್ ಅಂತ ಹೇಳಿ ನಾವು ನೋಡ್ತೀವಿ. ದೇ ವಿಲ್ ನಾಟ್ ಟೇಸ್ಟ್ ಡೆತ್ ಟಿಲ್ ದಿ ಕಮಿಂಗ್ ಆಫ್ ದಿಸ್ ಸನ್ ಆಫ್ ಮ್ಯಾನ್ ಅಂತ ಹೇಳ್ತಿದ್ವಿ. ಹೇಗೆ ಅದು ಆಗುತ್ತಾ? ಇನ್ನೂ ಅವ್ರು ಜೀವಿಸ್ತಾ ಇದ್ದಾರಾ? ಯೇಸು ಸ್ವಾಮಿ ಜೊತೆ ನಿಂತಿರ್ತಕ್ಕಂಥ ಜನ ಇನ್ನೂ ಜೀವಿಸ್ತಿದ್ದಾರಾ? ಇಲ್ಲ. ಅದರ ಅರ್ಥ ಏನು, ಅದರ ಒಂದು ತಿರುಳೇನು, ಸ್ವಾಮಿ ಹೇಳಿದ ವಿಷಯ ಏನು ಅಂತ ಹೇಳಿ ನಾವು ನೋಡುವಾಗ ಕೆಳಗಡೆ ಅದಕ್ಕೆ 17ನೇ ಅಧ್ಯಾಯದಲ್ಲಿ ನಮಗೆ ಉತ್ತರ ಸಿಗ್ತಕ್ಕಂಥದ್ದಾಗಿದೆ. We are getting the answer in the 17th chapter. ಅಲ್ಲಿ ಎಕ್ಸ್ಕ್ಯೂಸ್ ಮೀ, ಅಲ್ಲಿ 17ನೇ ಅಧ್ಯಾಯ 1ನೇ ವಚನ ನೋಡಿ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನ್ನು ಮಾತ್ರ ಏನ್ ಮಾಡಿದ ಸ್ವಾಮಿ, ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಮೂವರನ್ನ ಕರೆದುಕೊಂಡು ಸ್ವಾಮಿ ಹೋದ. ಪೇತ್ರನನ್ನ, ಯಾಕೋಬನನ್ನ ಮತ್ತು ಯೋಹಾನನ್ನ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋಗಿ ಅಲ್ಲಿ ತನ್ನ ಸಮಯವನ್ನ ತಂದೆ ಹತ್ರ ಕಳೀಲಿಕ್ಕೆ ಸ್ವಾಮಿ ಒಪ್ಪಿಸಿಕೊಟ್ಟಂತ ನೋಡ್ತೀವಿ. He called 3 of his wonderful disciples, Peter, James and John. ಅಲ್ಲಿ ಹೋಗಿ ಅವರು ಆ ಒಂದು ಬೆಟ್ಟದ ಮೇಲೆ ಸ್ವಾಮಿ ಇದ್ದ ಸಮಯದಲ್ಲಿ ಏನಾಯ್ತು, ಇದ್ದಕ್ಕಿದ್ದಂಗೆ ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯಿತು. We call this in English as the Mount of Transfiguration. ಮಾರುಪಾಡು ಹೊಂದಿದ ಬೆಟ್ಟ. ಇದ್ದಕ್ಕಿದ್ದಂಗೆ ಬದಲಾವಣೆ ಹೊಂದಿದ ಬೆಟ್ಟ ಅಂತ ಹೇಳಿ ನೋಡ್ತೀವಿ ನಾವು. ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್. ಏನ್ ಬದಲಾವಣೆ ಆಯ್ತು ಅಂತ ನೋಡುವಾಗ ಅಲ್ಲಿ ನೋಡ್ತೀವಿ ನಾವು. ಇದಲ್ಲದೆ ಮೋಶೆಯು ಎಲಿಯನು ಆತರ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡ್ರು. ಯಾರಿಗೆ ಕಾಣಿಸ್ಕೊಂಡ್ರು? ಪೇತ್ರ, ಯಾಕೋಬ ಮತ್ತು ಯೋಹಾನನಿಗೆ ಇಬ್ರು ಕಾಣಿಸ್ಕೊಂಡ್ರು. ಯಾರದು? ಮೋಶೆ ಮತ್ತು ಎಲಿಯನು. ಏನ್ ಮಾಡ್ತಿದ್ರು? ಯೇಸು ಸ್ವಾಮಿ ಜೊತೆ ಮಾತನಾಡ್ತಾ ಇರುವುದನ್ನ ಕಂಡರು, ಕಾಣಿಸ್ಕೊಂಡ್ರು. ತಕ್ಷಣವೇ ಪೇತ್ರ ಒಂದು ವಿಷಯವನ್ನ ಪ್ರಸ್ತಾಪಡಿಸ್ತಾನಲ್ಲಿ, ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೇದು. ಏನಂತ ಹೇಳ್ದ? ದೇವ್ರೆ, ಸ್ವಾಮಿ, ಗುರುಗಳೇ, ನಾವೆಲ್ಲರೂ ಇಲ್ಲೇ ಇರೋದು ಒಳ್ಳೇದು. ಯಾಕೆ ಅಂತ ಹೇಳಿದ ಅಲ್ಲಿ ಪೇತ್ರನ ನೋಡುವಾಗ ಆ ಒಂದು ಸ್ಥಳ, ಆ ಒಂದು ಪರಿಸ್ಥಿತಿ, ಆ ಒಂದು ವಾತಾವರಣ ಅವರಿಗೆ ಬಹಳ ಇಷ್ಟವಾಯ್ತು ಅವರಿಗೆ. ಇನ್ನು ಊರೊಳಗೆ ಹೋದ್ರೆ ಏನಿರುತ್ತೆ ನಮಗೆ? ಸಮಸ್ಯೆಗಳು, ಹೋರಾಟಗಳು, ಪರಿಷಾಯರು, ಸದುಕಾಯರು, ಇನ್ನೂ ಅನೇಕ ರೀತಿಯಾದ ತೊಂದರೆಗಳು, ಒತ್ತಡಗಳು, ಭಾರಗಳು ನಮಗೆ ಕಾಯ್ತಾ ಇದೆ. ನಾವು ಅಲ್ಲಿ ಹೋಗೋದನ್ನ ಬಿಟ್ಬಿಟ್ಟು ಇಲ್ಲೇ ಬಹಳ ಚೆನ್ನಾಗಿದೆ, ಬಹಳಷ್ಟು ಸಮಾಧಾನಕರವಾಗಿದೆ, ಇಲ್ಲೇ ನಾವೇನ್ ಮಾಡ್ಬಿಡೋಣ, ಇರೋದು ಒಳ್ಳೇದಂತ ಹೇಳಿದ. ಮತ್ತೆ ಅಪ್ಪಣೆಯಾದರೆ ಇಲ್ಲೇ 3 ಪರ್ಣಶಾಲೆಗಳನ್ನು ಕಟ್ಟುವೆನು. ಇಲ್ಲಿ ಒಂದು ವಿಚಾರವನ್ನು ನೋಡ್ತಕ್ಕಂಥವರಾಗಿರ್ತೇವೆ. ಒಂದು ವಿಷಯವನ್ನು ನೋಡ್ತೀವಿ ನಾವು. ಇಲ್ಲಿ ಪೇತ್ರ ಏನ್ ಮಾಡ್ತಾನೆ ಅಂದ್ರೆ, ಪೇತ್ರನ ಸ್ವಭಾವ ಸ್ವಲ್ಪ ದುಡುಕುವ ಸ್ವಭಾವ. ಅವನೇನ್ ಮಾಡಲ್ಲ, ಏನ್ ಮಾತಾಡಿದ್ರು ಸರಿ, ಏನ್ ಮಾಡಿದ್ರು ಸರಿ ಯೋಚಿಸುವುದಿಲ್ಲ, ಯೋಚನೆ ಮಾಡ್ತಕ್ಕಂಥವನಾಗಿರ್ಲಿಲ್ಲ. ಇದ್ದಕ್ಕಿದ್ದಂಗೆ ಆ ಸ್ಥಳದಲ್ಲಿ ಏನ್ ಮಾಡ್ತಾರಂತೆ, ತೀರ್ಮಾನ ಮಾಡಿಬಿಡ್ತಾರಂತೆ. ಅದೇ ರೀತಿಯಾಗಿ ಅಲ್ಲಿ ಯೇಸು ಸ್ವಾಮಿಯನ್ನ ನೋಡಿದ ಕೂಡಲೇ, ಮತ್ತೆ ಎಲಿಯನು ಮತ್ತು ಮೋಶೆ ಇಬ್ರು ಬಂದು ನಿಂತಿದ ಕೂಡಲೇ ಅವನು ಬೇರೆ ಯಾವ್ದನ್ನ ಮಾತಾಡಿಲ್ಲ, ತಕ್ಷಣ ಓಡ್ ಬಂದು ಏನ್ ಮಾಡ್ದ, ಸ್ವಾಮಿ ಹತ್ರ ಮಾತಾಡಿದ ಕಾರ್ಯ ಏನಂತ ನೋಡುವಾಗ ಒಂದೇ ಮಾತಂದ. ಆಗ ಪೇತ್ರನ ಸ್ವಾಮಿಗೆ
ಯೇಸು ಸ್ವಾಮಿಗೆ, ಸ್ವಾಮಿ ನಾವೇನ್ ಮಾಡೋಣ, ಇಲ್ಲೇ ಬಿಡೋಣ. ಯೇಸು ಸ್ವಾಮಿ ಏನು ಮಾತಾಡಲಿಲ್ಲ. ಇಟ್ ಇನ್ ಸ್ಪೀಕ್ ಎನಿಥಿಂಗ್. ಏನಾದ್ರು ಮಾತಾಡಿದ್ರೆ ಅಲ್ಲಿ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ರು ಸೈಲೆಂಟ್ ಆಗಿ. ನೀನು ಮಾತಾಡಲ್ಲ, ಯು ಸ್ಪೀಕ್ ಅಂತ ಬಿಟ್ಬಿಟ್ರು. ಮತ್ತು ಅವನು ಹೇಳಿದ ಒಂದು ವಿಷಯ ಏನಂದ್ರೆ, ಇಲ್ಲಿ ಸ್ವಲ್ಪ ಪದ ವ್ಯತ್ಯಾಸವಾಗಿದೆ. ಅಪ್ಪನೇ ಆದರೆ ಅಂತ ಹೇಳುವಾಗ, ಬಟ್ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ, ಆಂಗ್ಲ ಭಾಷೆಯಲ್ಲಿ, ಇಫ್ ಇಟ್ ಈಸ್ ದೈನ್ ವಿಲ್, ನಿನ್ನ ಚಿತ್ತವಿದ ಪಕ್ಷದಲ್ಲಿ, ಏನಂತ ಬರುತ್ತೆ, ನಿನ್ನ ಚಿತ್ತವಿದ ಪಕ್ಷದಲ್ಲಿ, ಇಫ್ ಇಟ್ ಇಸ್ ದೈನ್ ವಿಲ್ ಅಂತ ಹೇಳ್ತಿದ್ದಾನೆ. ಆ ಒಂದು ಸಮಯದಲ್ಲೂ ಸಹ, ಅವನು ದುಡುಕುವ ಸಮಯದಲ್ಲೂ ಸಹ, ಆಲೋಚನೆ ಮಾಡದೆ ಮಾತಾಡಿದ್ರೂ ಸಹ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾನೆ, ಇಫ್ ಇಟ್ ಇಸ್ ದೈನ್ ವಿಲ್, ನಿನ್ನ ಚಿತ್ತವಾದ ಪಕ್ಷದಲ್ಲಿ ಸ್ವಾಮಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ, 3 ಪರ್ಣಶಾಲೆಗಳನ್ನ ಕಟ್ಟುವೆನು. ಐ ವಿಲ್ ಬಿಲ್ಡ್ 3 ಟೆನ್ಸ್, ಟ್ಯಾಬರ್ನಾಕಲ್ಸ್ ಅಂತ ಹೇಳಿದ, ಟೆನ್ಸ್ ಅಂತ ಹೇಳಿದ. ಆ ಕಾಲದಲ್ಲಿ ಇಸ್ರಾಯೇಲರು ಕಟ್ಟಿದ ಗುಡಾರಗಳು ಏನಿತ್ತು, ಯಾವ್ದಿತ್ತು, ಪರ್ಣಶಾಲೆಗಳು, ಟೆಂಟ್ಗಳು ಆಕ್ಚುಲಿ. ಇಲ್ಲಿ ಪರ್ಣಶಾಲೆ ಅಂದ್ರೆ ವಿ ಕಮ್ ಟು ಸ್ಯಾಂಕ್ಚುರಿ ಆರ್ ಟ್ಯಾಬರ್ನಾಕಲ್, ಅದನ್ನ ನಾವು ಸ್ವಲ್ಪ ತೆಗಿಯೋಣ ಮನಸ್ಸಿಂದ. ಇಲ್ಲಿ ಟೆಂಟ್ಗಳು, ಈಗ ಸಾಮಾನ್ಯವಾಗಿ ಯಾರೆಲ್ಲ ಈ ಟೆಂಟ್ಗಳು ಯೂಸ್ ಮಾಡ್ತಾರೆ ಗೊತ್ತಿದೆಯಾ? ಹೂ ಆಲ್ ವಿಲ್ ಯೂಸ್ ಟೆಂಟ್ಸ್ ಟುಡೇ. ಮನೆ ಕಟ್ಟಲಿಕ್ಕೆ ಆಗಲ್ಲ ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ಬರೀ ಟೆಂಟ್ ಮಾತ್ರ ಹಾಕ್ತಾರೆ. ಯಾರು ಹಾಕ್ಬೋದು ನೋಡಿರ್ತೀರಾ? ಎನಿಬಡಿ ಕ್ಯಾನ್ ಟೆಲ್ ಹೂ ಬಿಲ್ಡ್ಸ್ ಟೆಂಟ್ಸ್, ಹೂ ಪಿಚಸ್ ಟೆಂಟ್ಸ್? ಗುಡಾರಗಳನ್ನ ಯಾರು ಹಾಕ್ತಾರೆ ನೋಡಿರ್ತೀರಿ? ಓಕೆ, ಮೊದಲನೇದಾಗಿ, ಹಲೋ, ಸ್ಟ್ರೇಂಜರ್ಸ್ ಆರ್ ನೋಮ್ಯಾಡ್ಸ್. ಓಕೆ, ಥ್ಯಾಂಕ್ ಯು ಎಲ್ಡರ್ ಪ್ರೇಮ್ನಾಥ್ ಕೋಲ್ಕರ್. ನೋಮ್ಯಾಡ್ಸ್ ಎಲ್ಲೆಲ್ಲಿ ಹೋಗ್ತಾರೋ ಅವ್ರು ಮನೆ ಕಟ್ಟಕ್ಕಾಗಲ್ಲ, ಏನ್ ಮಾಡ್ತಾರೆ, ಹೋಗ್ಬಿಟ್ಟಲ್ಲಿ ಗೂಡಾರಗಳನ್ನ ಹಾಕ್ತಾರೆ. ಈ ಹಕ್ಕಿ ಪಿಕ್ಕಿ ಅಂತಾರಲ್ಲ ಅಂತ ಜನಗಳು, ಲಂಬಾಡಿ, ಅಲೆಮಾರಿಗಳು ಥ್ಯಾಂಕ್ ಯು ಸೊ ಮಚ್, ಇವರೆಲ್ಲ ಟೆಂಟ್ ಹಾಕ್ತಾರೆ. ಇನ್ನೊಂದು ಗುಂಪಿದೆ, ಯಾರು, ನಮ್ಮ ಸೈನಿಕರು, ಆರ್ಮಿ ಪೀಪಲ್, ಮಿಲಿಟರಿ ಪೀಪಲ್ ಆಲ್ಸೋ ದ ಪಿಚ್ ಟೆಂಟ್ಸ್. ನೋಡಿರ್ತೀರಿ. ಅಂತ ಒಂದು ಟೆಂಟ್ಗಳನ್ನ, ಅಂತ ಒಂದು ಪರ್ಣಶಾಲೆಗಳನ್ನ ಕಟ್ತಾನೆ ಅಂತೇಳಿ ಪೇತ್ರ ಹೇಳ್ತಾನೆ. 3 ಕಟ್ತೇನೆ ಅಲ್ಲಿ. ಯಾರಿಗೆ? ಯೇಸುವಿಗೆ ಒಂದು, ಎಲಿಯನಿಗೊಂದು, ಮೋಶೆಗೊಂದು. ಎಲ್ಲೇ ಇದ್ಬೇಡ, ಹಿಂದಿರುಗಿ ಹೋದ್ ಬೇಡ, ಇಲ್ಲೇ ಇದ್ಬೇಡ. ಸೊ ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತನಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ತಕ್ಷಣ ಕಾಂತಿಯುಳ್ಳ ಮೋಡ ಬಂದೇನ್ ಮಾಡ್ತಾ ಅವರನ್ನ ಬಚ್ಚಿಡ್ತಂತ ನೋಡ್ತೀವಿ ನಾವು, ಮುಚ್ಕೊಳ್ತಂತ ನೋಡ್ತೀವಿ ನಾವು. ಈ ಒಂದು ಸನ್ನಿವೇಶ, ಯಾವ ಸನ್ನಿವೇಶವನ್ನ, ಯಾವ ಒಂದು ಘಟನೆಯನ್ನ, ಯಾವ ಒಂದು ಸಮಯವನ್ನ ಸ್ವಾಮಿ ತೋರಿಸ್ಕೊಟ್ಟ ಗೊತ್ತಾ ನಿಮ್ಗೆ? ಅಲ್ಲಿ ನಾವು 16ನೇ ಅಧ್ಯಾಯದಲ್ಲಿ 28ನೇ ವಚನ ನೋಡಿದ್ವಿ ನಾವು. ಇಲ್ಲಿ ನಿಂತಿರ್ತಕ್ಕಂಥ ಕೆಲವರು ಮರಣವನ್ನ ರುಚಿ ನೋಡುವುದಿಲ್ಲ. ಎಲ್ಲಿ ತನಕ? ಮನುಷ್ಯ ಕುಮಾರನು ಬರುವ ತನಕ ಅಂತ ಹೇಳಿದ್ರು ಸ್ವಾಮಿ. ಸ್ವಾಮಿ ಏನ್ ಮಾಡ್ದ? ಯೇಸು ಸ್ವಾಮಿ ಈ ಪೇತ್ರನಿಗೂ, ಯಾಕೋಬನಿಗೂ ಮತ್ತು ಯೋಹಾನನಿಗೂ ಆತನ 2ನೇ ಬರುವಿಕೆಯನ್ನ ಒಂದು ಹೋಲಿಕೆಯಾಗಿ, ಒಂದು ಛಾಯೆಯಾಗಿ ಏನ್ ಮಾಡ್ದ? ತೋರಿಸ್ಬಿಟ್ಟ. They saw the second coming of Jesus Christ. ಹೇಗೆ ಬರ್ತಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸತ್ಯವೇದ ಬಹಳ ಚೆನ್ನಾಗಿ ಗೊತ್ತಿದೆ. ಪ್ರಕಟಣೆ ಪುಸ್ತಕದಲ್ಲಿ ಮತ್ತೆ ಅನೇಕ ಕಡೆ ನೋಡ್ತೀವಿ ನಾವು. ಯೇಸು ಸ್ವಾಮಿ ಬರುವಾಗ ಹೇಗಿರುತ್ತೆ? ಮೇಘಗಳೊಡನೆ ಬರ್ತಾನೆ ಸ್ವಾಮಿ, ಇಳಿದು ಬರ್ತಾನೆ. ನೀತಿವಂತರು, ಅನೀತಿವಂತರು 2 ಗುಂಪುಗಳಿರುತ್ತೆ. 2 ಗುಂಪುಗಳನ್ನ ಸ್ವಾಮಿ ಏನ್ ಮಾಡ್ತಾನೆ? ಆಯ್ಕೆ ಮಾಡ್ಕೊಂಡು ನೀತಿವಂತರ ಗುಂಪನ್ನ ಪರಲೋಕಕ್ಕೆ ಒಯ್ತಾನೆ ಸ್ವಾಮಿ ಅಂತ ನೋಡ್ತೀವಿ ನಾವು. ಯು ವಿಲ್ ಟೇಕ್ ಅಪ್ ದ ರೈಚಸ್ ಪೀಪಲ್ ಟು ಹೆವೆನ್. ಈಗ 2 ಮನುಷ್ಯರು ಬಂದ್ರು. ಯಾರು? ಎಲಿಯನು, ಮೋಶೆ. ಮೋಶೆ ಯಾರಿಗೆ ಗುರುತಾಗಿದ್ದಾನೆ? ಮೋಶೆ ಸತ್ತಿದ ನೀತಿವಂತರಿಗೆ ಏನಾಗಿದ್ದಾನೆ? ಹೋಲಿಕೆ ಆಗಿದ್ದಾನೆ. ಎಲಿಯನು ಯಾರಿಗಿದ್ದಾನೆ? ಅವರು ಬದುಕಿರ್ತಕ್ಕಂಥ ನೀತಿವಂತರಿಗೆ ಹೋಲಿಕೆ ಆಗಿದ್ದಾನೆ. See the beautiful concept there. ಸೊ ನೀತಿವಂತರು, ಅನೀತಿವಂತರು, ಜೀವಂತವಾಗಿರ್ತಕ್ಕಂಥ ನೀತಿವಂತರು, ಸತ್ತು ಪುನರುತ್ಥಾನ ಹೊಂದಿರತಕ್ಕಂಥ
ನೀತಿವಂತರು, ಈ ಇಬ್ಬರಿಗೆ ನಾಯಕರುಗಳಾಗಿ ಸ್ವಾಮಿ ಏನ್ ಮಾಡ್ದ, ಇಬ್ಬರನ್ನ ಪರಲೋಕದಿಂದ ಜೊತೆಗೆ ಬರಮಾಡಿದಂತ ನೋಡ್ತೀವಿ. ಇಬ್ರು ಎಲ್ಲಿದ್ದಾರೆ? ಮೋಶೆ ಮತ್ತು ಎಲಿಯ ಪರಲೋಕದಲ್ಲಿ ಇದ್ದಾರೆ. ಒಬ್ರು ಸತ್ತು ಹೋಗಿದ್ದಾರೆ, ಒಬ್ರು ಜೀವಂತವಾಗಿ ಒಯ್ಯಲ್ಪಟ್ಟರಂತ ನೋಡ್ತೀವಿ. ಸೊ ಓಕೆ, ಏನ್ ಮಾಡಿದ್ರು ಸ್ವಾಮಿ? ಇಬ್ಬರನ್ನ ಒಂದು ಸಾಕ್ಷಿಯಾಗಿ ಇಟ್ಟರು, ಅವ್ರನ್ನ ಕೆಳಗೆ ಜೊತೆಗೆ ಕರೆತಂದ್ರೆ ನೋಡ್ತೀವಿ ನಾವು. ದಿಸ್ ಇಸ್ ಕಾಲ್ಡ್ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್. ಓಕೆ, ನಮಗೆ ಬಹಳ ಒಂದು ಮುಖ್ಯವಾದ ಒಂದು ಕಾರ್ಯ ನೋಡ್ತೀವಿ ನಾವು. 3 ಗುಡಾರಗಳನ್ನ ಏನ್ ಮಾಡ್ತೀನಿ ನಾನು ಸ್ಥಾಪಿಸ್ತೇನೆ ಅಂತ ಹೇಳ್ದ. ಐ ವಿಲ್ ಪಿಚ್ 3 tents ಇಫ್ ಇಟ್ ಇಸ್ thine will. ನಿನ್ನ ಚಿತ್ತವಾದ ಪಕ್ಷದಲ್ಲಿ ಮಾಡ್ತೀನಿ ಅಂತ ಕೇಳ್ಕೊಂಡ ಸ್ವಾಮಿ ಹತ್ರ ಪೇತ್ರ. ಸರಿ, ಈಗ ನಾವು ಬೇಗನೆ ಮುಗಿಸೋಣ. 3 ಪರ್ಣ ಶಾಲೆ, 3 ಗೂಡಾರಗಳನ್ನ ಹಾಕ್ಬೇಕಂತ ಹೇಳ್ದ. ಇವತ್ತು ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನನ್ನ ಜೊತೆ ಸೇವಕರುಗಳೇ, ದೇವರ ಮಕ್ಕಳೇ, 3 ಗುಡಾರಗಳನ್ನ ಹಾಕ್ತೀನಂತ ಹೇಳಿದಾಗ ಇವತ್ತು ನಮಗೆ ಈ 3 ಗುಡಾರಗಳು ಇವತ್ತಿನ ಒಂದು ಸನ್ನಿವೇಶದಲ್ಲಿ, ಇವತ್ತಿನ ಘಟನೆಗಳಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕಾಗಿದೆ. ಎಂತಹ 3 ಕಾರ್ಯಗಳು, 3 ಪರ್ಣಶಾಲೆ ನಾವು ಹಾಕಬೇಕಾಗಿದೆ. ಇವತ್ತು ಈ ದಿನವನ್ನ, ನೂತನ ದಿನವನ್ನ ನಾವು ಪ್ರಾರಂಭಿಸುವಾಗ ಸ್ವಾಮಿ ಹತ್ರ ನಾವು ಪ್ರಾರ್ಥನೆ ಮಾಡತಕ್ಕಂಥ ಒಂದು ವಿಷಯ, ದೇವರೇ ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ, ಪೇತ್ರನು ತನ್ನ ಕಾರ್ಯಗಳನ್ನ ಯೇಸು ಸ್ವಾಮಿ ಚಿತ್ತಕ್ಕೊಪ್ಪಿಸ್ತಾನೆ. ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ ನಿನ್ನ ಅಪ್ಪಣೆ ಕೊಟ್ರೆ ನಾನು 3 ಗುಡಾರಗಳನ್ನ ಹಾಕ್ತೇನೆ ಅಂತ ಹೇಳ್ದ. 3. ಇವತ್ತು ನಮ್ಮ ಜೀವಿತದಲ್ಲೂ ಸಹ ನಾವು 3 ಗುಡಾರಗಳನ್ನ, ಪರ್ಣಶಾಲೆನ ಕಟ್ಟಲಿಕ್ಕಿದೆ. ಎಲ್ಲಿ ನೋಡ್ತೀವಿ ನಾವು? ರೋಮಾಯ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾವು 3 ಗುಡಾರಗಳನ್ನ, 3 ಈ ಪರ್ಣಶಾಲೆಗಳನ್ನ ನಾವು ಕಟ್ಟಲಿಕ್ಕೆ ನಮ್ಮನ್ನು ಒಪ್ಪಿಸ್ಲಿಕ್ಕಿದ್ದೇವೆ. ತಗೊಳ್ಳೋಣ, ರೋಮಾಯ 12 ಓದೋಣ. ಇಲ್ಲಿ 3 ಗುಡಾರಗಳು, ಈ 3 ವ್ಯಕ್ತಿಗಳಿಗೆ ಹೇಗೆ ನಾವು ಸಂಬಂಧಿಸಬಹುದು? ಯಾರಾದ್ರೂ ತೆಗೆದಿದ್ರೆ ದಯವಿಟ್ಟು ಓದ್ಲಿಕ್ಕೆ ಕೇಳ್ಕೊಳ್ತಾನೆ. ರೋಮಾಯ 12 ರೋಮನ್ಸ್ 12 ಓನ್ಲಿ 1 ವರ್ಸ್, ಒಂದೇ ವಚನದಲ್ಲಿ ಸ್ವಾಮಿ 3 ಗುಡಾರಗಳ ಬಗ್ಗೆ ನಮಗೆ ತಿಳಿಸ್ತಕ್ಕಂಥನಾಗಿರ್ತಾನೆ. ಓದೋಣ. ರೋಮಾಯ 12. Rejoicing in hope, patience in tribulation, continuing steadfastly in prayer. ಆಮೆನ್. 3 ವಿಷಯಗಳನ್ನ ನೋಡ್ತೇವೆ, ನಾವು ನೋಡ್ತಕ್ಕಂಥವರಾಗಿರ್ತೇವೆ. ರೀಡ್ ಕನ್ನಡ. ಯಾ, ಪ್ಲೀಸ್ ರೀಡ್ ಇಟ್ ಇನ್ ಕನ್ನಡ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರನ್ಯವುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಎಸ್, ಬ್ಯೂಟಿಫುಲ್. 3 ವಿಷಯಗಳು ನೋಡ್ತಕ್ಕಂಥವರಾಗಿರ್ತೇವೆ ಇಲ್ಲಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರ್ಯನ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬಹಳ 3 ಸುಂದರವಾದ ವಿಷಯಗಳನ್ನ ನಾವು ಇಲ್ಲಿ ನೋಡ್ತಕ್ಕಂಥವರಾಗಿರ್ತೇವೆ ಪ್ರಿಯರೇ. ಬ್ಯೂಟಿಫುಲ್ ವರ್ಡ್ಸ್, ಬ್ಯೂಟಿಫುಲ್ ವರ್ಡ್ಸ್. ಆಂಗ್ಲ ಭಾಷೆದಲ್ಲೂ ಹಿರಿಯರು ಓದಿದ್ರು, ಬಹಳ ಚೆನ್ನಾಗಿದೆ. ನನ್ನ ಈಸಿ ಟ್ರಾನ್ಸ್ಲೇಷನ್ ಇದೆ, ಇಲ್ಲೂ ಸಹ ಬಹಳ ಚೆನ್ನಾಗಿ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿರ್ತೇವೆ. 12ನೇ ಅಧ್ಯಾಯ 12ನೇ ವಚನ ಹೇಳ್ತಕ್ಕಂಥದ್ದಾಗಿರುತ್ತೆ ಇಲ್ಲಿ. ನೋಡೋಣ ಇಂಗ್ಲಿಷ್ನಲ್ಲಿ. ಬಿ ಪೇಷಂಟ್, ರಿಜಾಯ್ಸ್ ಇನ್ ಅವರ್ ಕಾನ್ಫಿಡೆಂಟ್ ಹೋಪ್, ಬಿ ಪೇಷಂಟ್ ಇನ್ ಟ್ರಬಲ್ ಅಂಡ್ ಕೀಪ್ ಆನ್ ಪ್ರೇಯಿಂಗ್. ರಿಜಾಯ್ಸ್ ಇನ್ ಅವರ್ ಕಾನ್ಫಿಡೆಂಟ್. ಸೊ ಇಲ್ಲಿ ಕನ್ನಡದಲ್ಲಿ ನೋಡ್ತಕ್ಕಂಥವರಾಗಿರ್ತೇವೆ, ಉಲ್ಲಾಸವಾಗಿರ್ರಿ, ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಬಹಳ ಚೆನ್ನಾಗಿ ನಾವು ನೋಡ್ತೇವೆ. ಮೊದಲನೇ ಗುಡಾರ, ನಮ್ಮ ಜೀವಿತದಲ್ಲಿ ಕಟ್ತಕ್ಕಂಥ ಮೊದಲನೇ ಗುಡಾರವು ನಂಬಿಕೆಯಲ್ಲಿ. ಯಾವ್ದ್ರಲ್ಲಿ? ನಂಬಿಕೆಯಲ್ಲಿ ಏನ್ ಮಾಡ್ರಿ? ಹೆಂಗಿರ್ರಿ? ಸಂತೋಷವಾಗಿರ್ರಿ, ಉಲ್ಲಾಸ ಪಡ್ರಿ. ಇನ್ ಫೇತ್, ಇನ್ ಹೋಪ್ ಅಂಡ್ ಇನ್ ಆಲ್ ಬಿ ಕಾನ್ಫಿಡೆಂಟ್. ಬಿ ಕಾನ್ಫಿಡೆಂಟ್. ಯಾಕಂದ್ರೆ ಪರಿಸ್ಥಿತಿ ಬಹಳ ಕಷ್ಟ ಇದೆ,
ಕಾನ್ಫಿಡೆಂಟ್ ಆಗಿ ನಾವು ನಂಬಿಕೆಯಲ್ಲಿ ದೃಢವುಳ್ಳವರಾಗಿ ಇರ್ಬೇಕಂತ ನೋಡ್ತೀವಿ ನಾವು. ವಿ ಮೋರ್ ಕಾನ್ಫಿಡೆಂಟ್ ಇನ್ ವಾಟ್ ಯು ಹ್ಯಾವ್ ರಿಸೀವ್ಡ್. ಮಹಾ ಪದವಿಯನ್ನ ನೆನೆಸಿ ಉಲ್ಲಾಸವಾಗಿರ್ರಿ ಪ್ರಿಯರೇ. ಎರಡನೇದಾಗಿ ನೋಡ್ತೀವಿ ನಾವು, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಎರಡನೇ ಗುಡಾರವು ಬಿ ಪೇಷಂಟ್ ಇನ್ ಟ್ರಬಲ್ಸ್. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 16:33, ದ ಬುಕ್ ಆಫ್ ಜಾನ್ 16:33 ಯೋಹಾನ 16:33 ಸ್ವಾಮಿ ಹೇಳಿದ, ನಿಮಗೆ ಲೋಕದಲ್ಲಿ ಏನುಂಟು? ಉಪದ್ರವಗಳು ಉಂಟು, ಕಷ್ಟಗಳು ಉಂಟು, ಸಮಸ್ಯೆಗಳು ಉಂಟು. ಆದ್ರೆ ಏನ್ ಮಾಡ್ರಿ? ಧೈರ್ಯವಾಗಿರ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ. ಯಾಕಂದ್ರೆ ನಾನು ಇವುಗಳನ್ನ ಜಯಿಸಿದ್ದೇನೆ, ನೀವು ಸಹ ಏನ್ ಮಾಡ್ತೀರಿ? ಜಯಿಸ್ಲಿಕ್ಕೆ ಹೋಗ್ತೀರಿ. ಐ ಹ್ಯಾವ್ ಓವರ್ಕಮ್ ದಿಸ್ ಟ್ರಬಲ್ಸ್ ಅಂಡ್ ಯು ಆಲ್ಸೋ ವಿಲ್ ಓವರ್ಕಮ್. ಸೊ ಹೇಗೆ ಏನ್ ಮಾಡ್ರಿ? ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬಿ ಪೇಷಂಟ್ ಇನ್ ಟ್ರಬಲ್. ಮೂರನೇ ಒಂದು ಗೂಢಾರ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಪ್ರೇ ವಿತೌಟ್ ಸೀಸಿಂಗ್. ಬಿ ಸ್ಟ್ರಾಂಗ್ ಇನ್ ಪ್ರೇಯಿಂಗ್ ಅಂತ ಹೇಳಿ ಮೂರನೇದಾಗಿ ನೋಡ್ತೀವಿ ನಾವು. ಈ ಒಂದು ದಿನದಲ್ಲಿ ನಾವುಗಳು ತೀರ್ಮಾನ ಮಾಡತಕ್ಕಂಥ 3 ವಿಷಯಗಳು. ಹೌದು ಸ್ವಾಮಿ, ನನಗೇನುಂಟು? ಏನ್ ಬರ್ತಾ ಇದೆ? ನಮಗೆ ಇವತ್ತು ನಿರಾಶೆಗಳು ಬರ್ತಾ ಇದೆ. ವಿ ಆರ್ ಗೆಟಿಂಗ್ ಡಿಸ್ಕರೇಜ್ಡ್ ಇನ್ ದಿಸ್ ಟ್ರಬಲ್ಸಮ್ ವರ್ಲ್ಡ್. ನಿರಾಶೆಗಳು ತುಂಬಿಕೊಳ್ತಾ ಇದೆ. ಇಂಥ ನಿರಾಶೆಗಳು ಬಂದಾಗ ನಮ್ಗೇನ್ ಮಾಡ್ರಿ ಸ್ವಾಮಿ? ನಮ್ಗೆ ಆ ಒಂದು ಧೈರ್ಯವನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಸ್ಥಿರಪಡಿಸ್ರಿ ಸ್ವಾಮಿ ಅಂತ ಹೇಳಿ ಮೊದಲನೇ ಗುಡಾರವನ್ನ ಇವತ್ತು ನಾವು ಕಟ್ಲಿಕ್ಕೆ ಹೋಗ್ತಿದ್ದೇವೆ. ಓಕೆ, ಆ ಮೊದಲನೇ ಗುಡಾರ, the tent of confidence, the tent of faith, the tent of boldness. ಧೈರ್ಯವುಳ್ಳ ಒಂದು ಗುಡಾರ, ಜಯಿಸ್ತಕ್ಕಂಥ, ಎದುರಿಸ್ತಕ್ಕಂಥ ಗುಡಾರವನ್ನು ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ಯಾರಂತೆ? ಅಲ್ಲಿ ಯೇಸು ಸ್ವಾಮಿ ಜೊತೆ ಯಾರು ಬಂದು ನಿಂತರು? ಇಬ್ರು ಬಂದ್ರು, ಎಲಿಯನು ಮತ್ತು ಮೋಶೆ. ಈ ಮೊದಲನೇ ಗುಡಾರ ಎಂತ ಗುಡಾರ ಗೊತ್ತಾ? ಧೈರ್ಯವುಳ್ಳ, ವಿಶ್ವಾಸವುಳ್ಳ, ನಂಬಿಕೆ ಉಳ್ಳ ಗುಡಾರ. ಅದು ಯಾರ ಗುಡಾರ ಗೊತ್ತಾ? ಯಾರ ಟೆಂಟ್ ಗೊತ್ತಾ? ಅದು ಎಲಿಯನ ಗುಡಾರ. ಎಲಿಯನು ಧೈರ್ಯವಾಗಿ ನುಗ್ಗುದ, ಧೈರ್ಯವಾಗಿ ಸಾಗಿದಂತ ನೋಡಿ. ಧೈರ್ಯವಾಗಿ ಹೋಗಿ 450 ಬಾಳಿನ ಪ್ರವಾದಿಗಳನ್ನ ಸ್ವಾಮಿ ಅವನೇನ್ ಮಾಡ್ದ? ಅವನು ಕೊಂದಾಗ್ತಾ ನೋಡ್ತೀವಿ. ಧೈರ್ಯವಾಗಿ ನುಗ್ದ. ದ ಸ್ಪಿರಿಟ್ ಆಫ್ ಎಲೈಜಾ. ಅದಕ್ಕೆ ಸ್ವಾಮಿ ಮಲಾಕಿಯನ ಪುಸ್ತಕದಲ್ಲಿ ಕೊನೆಯ 14ನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು. ಕೊನೆಯ ಕಾಲದಲ್ಲಿ ಏನ್ ಮಾಡ್ತೀವಿ? ನನ್ನ ಎಲಿಯನ ಆತ್ಮವನ್ನು ಕಳಿಸ್ತದೆ ಸ್ವಾಮಿ ಹೇಳ್ದ. ಐ ವಿಲ್ ಸೆಂಡ್ ದ ಸ್ಪಿರಿಟ್ ಆಫ್ ಎಲೈಜಾ ಅಂತ ಹೇಳಿದ. ಎಂತಹ ಒಂದು ಆತ್ಮ ಅದು, ಎಂತ ಸ್ಪಿರಿಟ್ ಅದು ನೋಡುವಾಗ ಧೈರ್ಯವಾಗಿ ನಂಬಿಕೆಯಿಂದ ಮುಂದೆ ಹೋಗ್ತಕ್ಕಂತ ಒಂದು ಸ್ಪಿರಿಟ್, ಎಲಿಯನ ಸ್ಪಿರಿಟ್. ಎಲಿಯನ ಒಂದು ಕನ್ನಡದಲ್ಲಿ ಆತ್ಮ ಅಂತ ಹೇಳ್ತಿದೆ, ಹೇಳಲೇಬೇಕಾಗುತ್ತೆ. ಬಿಕಾಸ್ ದಟ್ಸ್ ಅ ಡಿಫ್ರೆಂಟ್ ವರ್ಡ್. ಆ ವರ್ಡ್ ಸ್ಟಡಿ ನಾವು ಇನ್ನೊಂದೆಲ್ಲ ಮಾಡೋಣ. ದೇವ್ರು ಚಿತ್ತ ಇದ್ರೆ ಒಂದು ಸಮಯ ಸಿಕ್ಕರೆ ವಾಟ್ ಇಸ್ ಸೋಲ್, ವಾಟ್ ಇಸ್ ಆತ್ಮ ಅಂತ ನೋಡೋಣ. ಸೊ ಆಗ ಈ ಒಂದು ಸ್ಪಿರಿಟ್ ಅನ್ನ ಹೊಂದಿಕೊಂಡವರಾಗಿ ಇವತ್ತು ದಿನದಲ್ಲಿ ನಾವುಗಳು ಪ್ರಾರಂಭಿಸುವಾಗ, ನೂತನ ವಾರವನ್ನು ಪ್ರಾರಂಭಿಸುವಾಗ, ಎಲಿಯನ ಗುಡಾರ. ಯಾವ ಗುಡಾರ? ಎಂತ ಗುಡಾರ ಅದು? ನಂಬಿಕೆ ಉಳ್ಳ ಗುಡಾರ, ಧೈರ್ಯ ಉಳ್ಳ ಗುಡಾರ, ಸ್ಥಿರವುಳ್ಳ ಗುಡಾರವನ್ನು ಕಟ್ಟಲಿಕ್ಕೆ ನಾವು ನಮ್ಮನ್ನು ಒಪ್ಪಿಸಬೇಕಾಗಿದೆ. ಎರಡನೇದಾಗಿ ನೋಡ್ತೀವಿ ನಾವು, we have to build the tent of facing the troubles, challenges. ಸವಾಲುಗಳನ್ನ ಎದುರಿಸ್ತಕ್ಕಂಥ ಗುಡಾರ. ಎಂತಹ ಗುಡಾರವಾಗಿರ್ಬೇಕದು? ತಾಳ್ಮೆ ಉಳ್ಳ ಒಂದು ಗುಡಾರ, ಸಹನೆ ಉಳ್ಳ ಗುಡಾರ, ಸಹಿಸ್ಕೊಳ್ತಕ್ಕಂಥ ಗುಡಾರವನ್ನ ನಾವಿತ್ತು ಹಾಕ್ಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಯಾಕೆಂತ ನೋಡುವಾಗ, ಎರಡನೇದು ಯಾರಿಗೆ ಹೋಲಿಕೆ ಆಗಿದೆ ನೋಡುವಾಗ, ಈ ತಾಳ್ಮೆಯಿಂದ, ಈ ಸಹನೆಯಿಂದ, ಈ ಉಪದ್ರವಗಳು ಬರುವಾಗ, ಕಷ್ಟಗಳು ಬರುವಾಗ ನಾವು ಇರತಕ್ಕಂಥ ಗುಡಾರವನ್ನ ಕಟ್ಟಬೇಕಾಗಿದೆ. ಯಾರಂತೆ? ಮೋಶೆಯ ಗುಡಾರ. ದ ಸೆಕೆಂಡ್ ಟೆಂಟ್ ಇಸ್ ಆಫ್ ಮೋಸಸ್.
ಅದಕ್ಕೆ ಮೋಸೆನ ನೋಡ್ದ. ಮೋಶೆ ಸ್ವಾಮಿ ಜೊತೆ ಮಾತಾಡ್ತಿದ್ದ. ಎಳಿಯನ್ ಬಗ್ಗೆ ನೋಡಿದ್ವಿ ನಾವು. ಧೈರ್ಯ ಉಳ್ಳ ಗುಡಾರ, ಸ್ಥಿರವಾದ ಗುಡಾರ, ಹೋಗಿ ನುಗ್ಗಿ ಸಾಧಿಸ್ತಕ್ಕಂಥ ಗುಡಾರವನ್ನು ಹಾಕ್ಬೇಕಾಗಿದೆ. ನಾವು ಎದುರ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಸ್ಪಿರಿಟ್ ಆಫ್ ಎಲೈಜಾ ಹೊಂದಿರತಕ್ಕಂಥವರಾಗಿ ನಾವು ಹೋಗ್ಬೇಕಾಗಿದೆ. ಎರಡನೇದಾಗಿ ಮೋಶೆ ಗುಡಾರವೇನು, ಎಂಥ ಸಮಯದಲ್ಲೂ ನಾವು ತಾಳ್ಮೆ ಉಳ್ಳವರಾಗಿ, ಎದುರಿಸ್ತಕ್ಕಂಥವರಾಗಿ, ಅದನ್ನ ಸಹನೆಯಿಂದ ಜಯಿಸ್ತಕ್ಕಂಥವರಾಗಿರ್ಬೇಕಾಗಿದೆ. ಅದಕ್ಕೆ 40 ವರ್ಷಗಳ ಕಾಲ ಅರಣ್ಯದಲ್ಲಿ ಇಸ್ರಾಯೇಲ್ ನಡೆಸುವಾಗ ಮೋಶೆಗೇನ್ ಬಂತು? ಬಹಳ ಇಕ್ಕಟ್ಟಾದ ಪರಿಸ್ಥಿತಿಗಳು, ಸಂಕಷ್ಟಗಳು, ನೋವುಗಳು, ಮನಸ್ತಾಪಗಳು, ವಿರೋಧಗಳು. ಈ ಇಸ್ರಾಯೇಲ್ ಕಲ್ಲನ್ನು ತೆಗೆದುಕೊಂಡ್ರು ಕೈಯಲ್ಲಿ. they took the stones to stone him. ಅಂತ ಸಮಯದಲ್ಲಿ ಮೋಶೆ ಏನಂತ ಪ್ರಾರ್ಥನೆ ಮಾಡ್ದ ಗೊತ್ತಾ? ಸ್ವಾಮಿ, ಇವರು ಮಾಡ್ತಕ್ಕಂಥದ್ದು ಏನಂತ ಗೊತ್ತಿಲ್ಲದೆ ಮಾಡ್ತಿದ್ದಾರೆ ಸ್ವಾಮಿ, ಇವ್ರನ್ನ ಕ್ಷಮಿಸು. ನನ್ನ ಹೆಸರನ್ನ ಬೇಕಾದ್ರೆ ಜೀವಬಾಧೆ ಪಟ್ಟಿಂದ ಏನ್ ಮಾಡಿ ನೀನು ತೆಗೆದಾಕ್ಬಿಡು, ಇವ್ರನ್ನ ಕ್ಷಮಿಸು. ನೋಡಿ ಎಂತ ಒಂದು ಗುಣ. ನನ್ನ ಹೆಸರನ್ನ ಬೇಕಾದ್ರೆ ಜೀವಬಾಧೆ ಪಟ್ಟಿಂದ ತೆಗೆದುಬಿಡು ಸ್ವಾಮಿ. ರಿಮೂವ್ ಮೈ ನೇಮ್ ಫ್ರಮ್ ದ ಬುಕ್ ಆಫ್ ಲೈಫ್, ಬಟ್ ಫರ್ಗಿವ್ ದಿಸ್ ಪೀಪಲ್, ಸ್ಪೇರ್ ದಿಸ್ ಪೀಪಲ್ ಅಂತ ಹೇಳಿದ್ರು. ಎರಡನೇ ಕೂಡ ಉಪದ್ರವಗಳಲ್ಲಿ, ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ ನಾವು ಹೇಗಿರ್ಬೇಕಂತ ನೋಡ್ತೀವಿ. ನಾವು ಸೈರಣೆ ಉಳ್ಳವರಾಗಿ, ತಾಳ್ಮೆ ಉಳ್ಳವರಾಗಿ, ಸಹಿಸ್ಕೊಳ್ತಕ್ಕಂಥವರಾಗಿ ಆ ಗುಡಾರವನ್ನ, ಎರಡನೇ ಗುಡಾರ ಕಟ್ಟಬೇಕಾಗಿದೆ ಸ್ವಾಮಿ. ಪ್ರಿಯರೇ, ಇವತ್ತು ಸ್ವಾಮಿ ನಮ್ಮ ಹತ್ರ ಕೇಳ್ಕೊಳ್ತಾರೆ, ಮೊದಲನೇದಾಗಿ ಏನ್ ಮಾಡ್ರಿ ನೀವು? ಮೊದಲನೇದಾಗಿ ನಂಬಿಕೆಯಲ್ಲಿ ಸಂತೋಷ ಉಳ್ಳವರಾಗಿರ್ರಿ, ಧೈರ್ಯವಾಗಿ ಮುಂದೆ ಹೋಗ್ತಕ್ಕಂಥ ಗುಡಾರವನ್ನ ಕಟ್ಟ್ರಿ, ಎಳಿನಂತೆ ಕಟ್ಟ್ರಿ ಅಂತ ಸ್ವಾಮಿ ಹೇಳ್ತಿದ್ದಾನೆ. ಎರಡನೇದಾಗಿ ಉಪದ್ರವಗಳು ಬರ್ತಾ ಇದೆ, ಉಪದ್ರವಗಳು ಉಂಟು, ಕಷ್ಟಗಳು ಉಂಟು. ಮೋಶೆಯ ರೀತಿಯಲ್ಲಿ ತಾಳ್ಮೆ ಉಳ್ಳವರಾಗಿರ್ರಿ, ಎಲ್ಲವನ್ನ ಸಹಿಸ್ರಿ, ಸಹನೆಯಿಂದ ನೀವು ಜಯಿಸ್ಲಿಕ್ಕೆ ಆಗುತ್ತೆ. ಮೋಶೆಯ ಒಂದು ಆತ್ಮವನ್ನ, ಮೋಶೆಯ ಸ್ಪಿರಿಟ್ ಅನ್ನ ನೀವು ಧರಿಸಿಕೊಂಡು ಎರಡನೇ ಗುಡಾರವನ್ನು ಕಟ್ಟ್ರಿ ಅಂತ ನೋಡ್ತೀವಿ ನಾವು. ಮೂರನೇದಾಗಿ ನೋಡುವಾಗ, ಕೊನೆಯದಾಗಿ ನೋಡುವಾಗ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಯಾರ ಗುಡಾರ ಇದು? ಯೇಸು ಸ್ವಾಮಿಯ ಗುಡಾರ. ಬಹಳ ಶ್ರೇಷ್ಠವಾದ, ಬಹಳ ಪ್ರಾಮುಖ್ಯವಾದ ಗುಡಾರ. ಯಾರ ಗುಡಾರ ಇದು? ಯೇಸು ಸ್ವಾಮಿಯ ಗುಡಾರ. ಯಾಕೆ? ಯೇಸು ಸ್ವಾಮಿ ತನಗೆ ಸಮಯ ಸಿಕ್ಕುವಾಗ ಎಲ್ಲ ಏನ್ ಮಾಡ್ತಿದ್ರು? ಯಾವ್ದ್ರಲ್ಲಿ ಕಳೀತಿದ್ರು? ಪ್ರಾರ್ಥನೆಯಲ್ಲೇ ಕಳೀತಿದ್ರು. He spent lot of his time in his lifetime praying ಅಷ್ಟೇ. ಪ್ರಾರ್ಥನೆಯಲ್ಲಿ ಸ್ಥಿರವುಳ್ಳವರಾಗಿರ್ರಿ. ಪ್ರಾರ್ಥನೆ ಮಾಡುವುದ್ರಲ್ಲಿ ಏನ್ ಮಾಡ್ರಿ? ನೀವು ಸ್ಥಿರ ಚಿತ್ತರಾಗಿರ್ರಿ. We always pray without ceasing. ಸೊ ಮೊದಲನೇದಾಗಿ ನೋಡ್ತೀವಿ ನಾವು, ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಸ್ವಾಮಿ ಅವ್ರ ಮೂವರನ್ನ, ಪೇತ್ರನನ್ನ, ಯಾಕೋಬನ್ನ, ಯೋಹಾನನ್ನ ಎಲ್ಲಿ ಕರ್ಕೊಂಡು ಹೋದ್ರು? ಪ್ರಾರ್ಥಿಸ್ಲಿಕ್ಕೆ ಕರ್ಕೊಂಡು ಹೋದ್ರು. ಎತ್ತರವಾದ ಬೆಟ್ಟಕ್ಕೆ ಸ್ವಾಮಿ ಅವರನ್ನ ಕರ್ಕೊಂಡು ಹೋದ್ರು. ಹೋಗಿ ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲಿ ತಾನೆ ಸ್ವಾಮಿ ಈ ಮೂವರಿಗೆ ತನ್ನ ಎರಡನೇ ಬರುವಣೆ ಹೇಗಿರುತ್ತೆ, ಹೌ ವಿಲ್ ಬಿ ಮೈ ಸೆಕೆಂಡ್ ಕಮಿಂಗ್ ಅಂತ ತೋರಿಸ್ಕೊಟ್ರು. ಆ ಸಮಯದಲ್ಲಿ ತಾನೆ ಒಂದು ದೃಢವಾದ ನಿರ್ಧಾರ ತಗೊಂಡ ಪೇತ್ರ, ಸ್ವಾಮಿ ನಿನ್ನ ಚಿತ್ತವಾದ ಪಕ್ಷದಲ್ಲಿ ನಾನು 3 ಗುಡಾರಗಳಾಗ್ತೇನೆ ಸ್ವಾಮಿ ಅಂತ ಹೇಳ್ದ. ಇವತ್ತು ನೀವುಗಳು ಮತ್ತು ನಾನು, ಸ್ವಾಮಿ ನಿನ್ನ ಚಿತ್ತವಾದ ಪಕ್ಷದಲ್ಲಿ ತಂದೆಯೇ, ಇವತ್ತು 3 ಗುಡಾರಗಳನ್ನ ನನ್ನ ಜೀವಿತದಲ್ಲಿ ಹಾಕ್ಲಿಕ್ಕೆ ಹೋಗ್ತಿದ್ದಾನೆ. ಮೊದಲನೇದಾಗಿ ಹೇಳಿದೆ, ನನಗೆ ನಂಬಿಕೆ ಇಲ್ಲ ಸ್ವಾಮಿ, ನಂಬಿಕೆ ಎಂಬತಕ್ಕಂಥ ಗುಡಾರನ ಹಾಕ್ಲಿಕ್ಕೆ ನನಗೆ ಬಲಪಡಿಸು. ಎರಡನೇದಾಗಿ ಸ್ವಾಮಿ, ಉಪದ್ರವಗಳು ಬರ್ತಾ ಇದೆ ತಂದೆಯೇ, ನನಗೆ ಸಹನೆ ಇಲ್ಲ, ತಾಳ್ಮೆ ಇಲ್ಲ. ಆ ಒಂದು ಸಮಯದಲ್ಲಿ ಮೋಶೆ ರೀತಿಯಲ್ಲಿ ನಾನು ಆ ಗುಡಾರವನ್ನು ಕಟ್ಟಲಿಕ್ಕೆ ನನಗೆ ಧೈರ್ಯವನ್ನು ಕೊಡು ಸ್ವಾಮಿ, ನನ್ನನ್ನು ಆಧಾರ ಮಾಡು ಸ್ವಾಮಿ ಅಂತ ಬೇಡ್ಕೊಳ್ಳೋಣ. ಮೂರನೇದಾಗಿ ಸ್ವಾಮಿನ ಪ್ರಾರ್ಥನೆ ಜೀವಿತದಲ್ಲಿ ಕಡಿಮೆ ಬಿದ್ದಿದ್ದೀನಿ ತಂದೆಯೇ, ಕೊನೆಯದಾಗಿದ್ದೀನಿ ಸ್ವಾಮಿ ನಾನು. ಮೂರನೇ ಗುಡಾರ ನಾನು ಹೆಚ್ಚಿನ ರೀತಿಯಲ್ಲಿ ನಾನು ಪ್ರಾರ್ಥಿಸ್ಬೇಕು ಸ್ವಾಮಿ, ನಿನ್ನಂತೆ ಪ್ರಾರ್ಥಿಸ್ಬೇಕು ಸಮಯ ತಂದೆಯೇ. ದೇವರ ಬಳಿಗೆ, ತಂದೆಯ ಬಳಿಗೆ ನಾನು ಸಮಯವನ್ನು ಕಳಿಬೇಕು ಸ್ವಾಮಿ. ಮೂರನೇದಾಗಿ ಈ ಪ್ರಾರ್ಥನೆಯ ಗುಡಾರವನ್ನು ಕಟ್ಟಬೇಕು ತಂದೆಯೇ. ಪ್ರಿಯರೇ, ಇದು ಇವತ್ತು ಈ ಬೆಳಗಿನ ಮುಂಜಾನೆಯ ಮನ್ನದ ಸಮಯದಲ್ಲಿ ಪರಲೋಕದಿಂದ ಬರ್ತಕ್ಕಂಥ ಮನ್ನ ನಮಗಿದಾಗಿದೆ. ಇವತ್ತು ನಾವು ದಿನವನ್ನು ಪ್ರಾರಂಭಿಸುವಾಗ ಮುಂದೆ ನಮಗೆ ಏನಿದೆ ಗೊತ್ತಿಲ್ಲ. ಈ ವರ್ಷದ ಕೊನೆಯ ದಿನಮಾನಕ್ಕೆ ಬಂದಿದ್ದೇವೆ.
ಇನ್ನು ಸ್ವಲ್ಪ ದಿನಗಳಲ್ಲಿ ಇವತ್ತು ನಮಗೆ 15ನೇ ತಾರೀಕು ಆಗಿದೆ. ಇನ್ನು ಒಂದು 45 ದಿನಗಳು ಮಾತ್ರ ಬಾಕಿ ಉಂಟು. ಏನಕ್ಕೆ ಈ ವರ್ಷವನ್ನು ಕಳೀಲಿಕ್ಕೆ? ಸ್ವಾಮಿ, ಇಷ್ಟು ದಿನಗಳು ನಾನು ಇದನ್ನ ಮಾಡಲಿಕ್ಕೆ ನಾನು ತಯಾರಾಗಿರ್ಲಿಲ್ಲ, ಮರೆತುಬಿಟ್ಟೆ ತಂದೆಯೇ. ಇವತ್ತಿನಿಂದ ಉಳಿದಿರ್ತಕ್ಕಂಥ ದಿನಮಾನಗಳಲ್ಲಿ ಈ 3 ಗುಡಾರಗಳನ್ನು ಕಟ್ಟಲಿಕ್ಕೆ ನನ್ನನ್ನು ಪ್ರೇರೇಪಿಸು ಸ್ವಾಮಿ. ನನ್ನ ಬಲಪಡಿಸು, ನನ್ನ ಕುಟುಂಬವನ್ನು ಸ್ಥಿರಪಡಿಸು, ನನ್ನ ಸಭೆಯನ್ನು ಸ್ಥಿರಪಡಿಸು, ನನ್ನ ಕ್ಷೇತ್ರವನ್ನು ಸ್ಥಿರಪಡಿಸು ಅಂತೇಳಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಈ ಕ್ರಿಯೆ ಮಾಡಲಿ. ಪೇತ್ರನಂತೆ 3 ಗೂಡಾರಗಳನ್ನು ಕಟ್ಟಲಿಕ್ಕೆ ದೇವರಲಿಕ್ಕೆ ನನ್ನ ಚಿತ್ತದ ಪಕ್ಷದಲ್ಲಿ ಸ್ವಾಮಿ ಈ 3 ಗೂಡಾರಗಳನ್ನು ಕಟ್ಟಲಿಕ್ಕೆ ನನ್ನ ಪ್ರೇರೇಪಿಸು, ಬಲಪಡಿಸು, ನನ್ನ ಜೊತೆ ಇರು ತಂದೆ ಅಂತ ಹೇಳಿ ಪೇತ್ರನ ಪ್ರಾರ್ಥನೆ ಮಾಡೋಣ. ದೇವರ ಚಿತ್ತಕ್ಕೊಪ್ಸೋಣ. 2ನೇ ಬರುವಣೆಯನ್ನು ನೋಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಆತನ ಚಿತ್ತ ಇದ್ದ ಪಕ್ಷದಲ್ಲಿ ಇವತ್ತು ಜೀವಿಸ್ತಕ್ಕಂಥ ನಮಗೆ ಆತನ ಬರುವಿಕೆಯನ್ನು ನೋಡ್ಲಿಕ್ಕೆ ಅವಕಾಶ ಕೊಡಲಿ. ಆ 3 ವ್ಯಕ್ತಿಗಳಿಗೆ ಅವತ್ತು ಸ್ವಾಮಿ ಅವಕಾಶ ಕೊಟ್ಟ. 2ನೇ ಬರುವಣೆಯನ್ನ ಸಾಂಕೇತವಾಗಿ ಛಾಯವಾಗಿ ನೋಡಿದ್ರು, ನಾವು ಬಹಿರಂಗವಾಗಿ ನೇರವಾಗಿ ನೋಡ್ಲಿಕ್ಕೆ ದೇವರು ನಮಗೆ ಅವಕಾಶ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. 3 ಗೂಡಾರನ್ನು ಸ್ಥಾಪಿಸೋಣ. ಎಲಿಯನ ಗೂಡಾರ, ಮೋಶೆಯ ಗುಡಾರ, ಯೇಸು ಸ್ವಾಮಿಯ ಗುಡಾರ. 3 ಬಹಳ ಶ್ರೇಷ್ಠವಾದ್ದು, ಮುಖ್ಯವಾದ್ದು. ಇದನ್ನು ಬಿಡದೆ ನಾವು ಸ್ಥಾಪಿಸೋಣ. ದೇವರು ನಿಮ್ಮೆಲ್ಲರನ್ನ ಮತ್ತು ನನ್ನನ್ನು, ನಮ್ಮ ಎಲ್ಲ ಸಭೆಯ ವಿಶ್ವಾಸಿಗಳನ್ನು, ನಮ್ಮ ಯೂನಿಯನನ್ನು, ನಮ್ಮ ಕರ್ನಾಟಕವನ್ನು, ನಮ್ಮ ದೇಶವನ್ನು ಸ್ವಾಮಿ ಕಾಪಾಡಲಿ. ಈ ಒಂದು ಒಳ್ಳೆಯ ಇನ್ನೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ದೇವರಿಗೂ ನನ್ನ ಸ್ವಾಮಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಧನ್ಯವಾದ ಸಲ್ಲಿಸುತ್ತೆ. 2ನೇದಾಗಿ ಈ ಅವಕಾಶ ಕೊಟ್ಟ ಪಾಸ್ಟರ್ ಸುರೇಂದ್ರ ಅವರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಇವತ್ತಿನ ಶುಭಾಶಯಗಳನ್ನು ತಿಳಿಸುತ್ತಾ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಗಾಡ್ ಬಿ ವಿತ್ ಯು, ಗಾಡ್ ಬ್ಲೆಸ್ ಯು. ಈ ಸಂದೇಶ ಮುಗಿಸ್ತಾ ಇದ್ದೇನೆ. ಗಾಡ್ ಬಿ ವಿತ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾಸ್ಟರ್. ಈ ಮುಂಚಾನೆ ನಮಗೆ ಅತ್ಯುತ್ತಮವಾದ ರೀತಿಯಲ್ಲಿ ಅನ್ನೋದನ್ನ ಮನ್ನವನ್ನು ನೀವು ಬಡಿಸಿದ್ರ. ನಿಮಗೆ ಹೃದಯಪೂರ್ವಕವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸುವಂತರಾಗಿದ್ದೇವೆ ನಮ್ಮೆಲ್ಲರ ಪರವಾಗಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಮುಂಜಾನೆ ವೇಳೆಯಲ್ಲಿ ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗ್ತೇವೆ, ಯಾಕಂದ್ರೆ ಸಮಯ ಅಭಾವದಿಂದ. ಸಾಯಂಕಾಲ ವೇಳೆಯಲ್ಲಿ ನಾವು ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಾವು ಮಾಡಿ ಹೆಚ್ಚಾಗಿ ಪ್ರಾರ್ಥಿಸೋಣ. ಮುಖ್ಯವಾಗಿ ಈ ಸಮಯದಲ್ಲಿ ನಾವು ನಮ್ಮ ಮಧ್ಯದಲ್ಲಿ ಹಿರಿಕರಾಗಿರ್ತಕ್ಕಂಥ ಲೋಕೇಶ್ ಅವರು ನಮ್ಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಕೊನೆಯ ಪ್ರಾರ್ಥನೆಯನ್ನ ಹಿರಿಕರಾಗಿರ್ತಕ್ಕಂಥ ಲೋಕೇಶ್ ಅವರು. ಓಕೆ, ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫಸ್ಟ್. ಒಂದು ನಿಮಿಷ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ 2 ಮನವಿಗಳಿದೆ. ನಿನ್ನೆ ದಿನದಲ್ಲಿ ಮಕ್ಕಳ ಕಾರ್ಯಕ್ರಮ ಅದ್ಭುತವಾಗಿ ದೇವರು ನಡೆಸಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂದ್ರೆ ನೀವು ಹೆಚ್ಚು 15 ದಿನಗಳ ಕಾಲ ನಾವು ಪ್ರಾರ್ಥನೆ ಮಾಡಿದ್ದೇವೆ ನಿನ್ನೆ ಕೂಟಕ್ಕಾಗಿ. ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಮತ್ತೆ ಈ ದಿನ ಸಾನ್ವಿ ಕ್ರಿಸ್ಟಿನ ಹುಟ್ಟಿದ ದಿನ ಇದೆ. ಸಾನ್ವಿ ಕೃಷ್ಣ ಮತ್ತು ಜೆಸಿಕಾ ಒಂದು ಹೈ ಫೀವರ್ ಇಂದ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ. ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಜೆಸಿಕಾ, ಇದಕ್ಕೆ ಸುಜಾತ, ಸಹೋದರಿ ಸುಜಾತ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಮೈಟಿ ಮತ್ತು ಸುಜಾತ. ಓಕೆ, ಈ ಮನವಿಗಳಿಗಾಗಿ ಮತ್ತು ನಮ್ಮ ಈ ಒಂದು ಅನುದಿನ ಮನ್ನ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ವಿಶ್ವಾಸಗಳಿಗೆ. ಪದ್ಮ ಮುತ್ತು ಪ್ರಾರ್ಥನೆ ಮಾಡಿ. ಓಕೆ, ಪದ್ಮ ಮತ್ತು ಮುತ್ತು. Pastor, pray for my health, please. Kolkar Premnath. Okay. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಇವತ್ತು ವಿವಿನ್ ಬರ್ತ್ಡೇ ಇದೆ ಪಾಸ್ಟರ್. ಯಾರ್ದು? ವಿವಿನ್. ಓಕೆ, ಇಬ್ರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದಾರೆ ಇವತ್ತು. ಬರ್ಕೊಂಡಿದ್ದೀರಾ ಕೆಲವು ಮನೆಗಳನ್ನ? ಮಕ್ಕಳ ದಿನಾಚರಣೆ ನಡೆದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮಕ್ಕಳ ದಿನಾಚರಣೆ ನಿನ್ನೆ ದಿನ ನಡೆದಂತ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ. ಸಾನ್ವಿ ಕ್ರಿಸ್ಟಿ ಹುಟ್ಟಿದ ದಿನ. ವಿಭಿನ್ ಅವರು ಇವತ್ತು ಹುಟ್ಟಿದ ದಿನ. ಓಕೆ, ಏರಿಕರಂತ ಪ್ರೇಮ್ನಾಥ್ ಕೋಲ್ಕರ್ ಅವರ ಹೆಲ್ತ್ಗಾಗಿ, ಆರೋಗ್ಯಕ್ಕಾಗಿ. ಪದ್ಮ ಮತ್ತು ಮುತ್ತು ಅವರ ಆರೋಗ್ಯಕ್ಕಾಗಿ. ಪದ್ಮ ಮತ್ತು ಮುತ್ತು.
ಹಾಗೆ ಜೆಸಿಕಾ ಅವ್ರ ಪಾಸ್ಟರ್ ಎಂ ರಾಜ್ ಅವರು ನಿನ್ನೆ ಒಂದು ರಿಕ್ವೆಸ್ಟ್ ಕಳಿಸಿದ್ರು. ಜೆಸಿಕಾ ಹೈ ಫೀವರ್ ಇಂದ ಕೋಮಾದಲ್ಲಿದ್ದಾರೆ. ಪಾಸ್ಟರ್ ಗುಡ್ ಮಾರ್ನಿಂಗ್ ಪಾಸ್ಟರ್. ಹಾ. 20ನೇ ತಾರೀಕು ಚೈಲ್ಡ್ ಡೆಡಿಕೇಶನ್ ಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರಿ ರಾಜೇಶ್ವರಿ ಅವರ ಮೊಮ್ಮಗಳು ಚೈಲ್ಡ್ ಡೆಡಿಕೇಶನ್ ಅಂದ್ರೆ ಪ್ರತಿಷ್ಠೆ ಕಾರ್ಯಕ್ರಮಕ್ಕಾಗಿ. ಜೆಸಿಕಾ ಆದ್ಮೇಲೆ ರಾಜೇಶ್ವರಿ ಅವರ ಮೊಮ್ಮಗ ಡೆಡಿಕೇಶನ್ ಚಿಲ್ಡ್ರನ್ ಡೆಡಿಕೇಶನ್ ಗೋಸ್ಕರವಾಗಿ 20ನೇ ತಾರೀಕು. ಓಕೆ. ಪ್ರಾರ್ಥನೆ ಮಾಡಿದ ನಂತರ ನಮ್ಮ ತಂದೆ ಉಳ್ಳ ದೇವರೇ, ಮಹಿಮೆ ಉಳ್ಳ ತಂದೆ, ಮನಮರುಗುವ ನಮ್ಮ ದೇವರೇ ಸ್ವಾಮಿ, ಈಗ ಅಪ್ಪ ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೂ ಕೊಂಡಾಡುವುದಕ್ಕೂ ಆರಾಧಿಸುವುದಕ್ಕೂ ನಮ್ಮನ್ನು ನಿಮ್ಮ ಪಾದಗಳ ಬಳಿ ಕರೆತಂದದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ನೀವೆಷ್ಟು ಒಳ್ಳೆಯರು ಸ್ವಾಮಿ. ಒಳ್ಳೆಯದನ್ನೇ ಮಾಡುವಂತ ದೇವರು ನೀವು. ನಾವು ಪಾಪಿಗಳು, ಪಾಪದಿಂದ ನಮ್ಮನ್ನು ಬಿಡಿಸು, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು ದೇವ. ಈ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆಯ ವೇಳೆಯಲ್ಲಿ ಸ್ವಾಮಿ ನಿಮ್ಮನ್ನು ಕಾಣುವುದಕ್ಕೆ ನಮ್ಮನ್ನು ಕರೆತಂದದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಈ ಬೆಳಗಿನ ಜಾವದಲ್ಲಿ ಸಂದೇಶ ನೀಡಿದಂತ ಸಭಾಪಾಲಕರು, ನಮ್ಮ ಹಿರಿಯರಾದಂತ ಪಾಸ್ಟರ್ಗೆ ಒಳ್ಳೆ 3 ಸಂದೇಶಗಳನ್ನು ಕೊಟ್ಟರು. ಗುಡಾರಗಳ ಬಗ್ಗೆ, ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ ಅವರ ಕುಟುಂಬವನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಸಂದೇಶಗಳನ್ನು ಕೊಡುವಂತೆ ದೇವರ ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರ. ಈ ಜೂಮ್ ಮೂಲಕವಾಗಿ ನಡೆಸ್ತಕ್ಕಂಥ ಸುರೇಂದ್ರ ಪಾಸ್ಟರ್ ಅವರು, ಅವರ ಕುಟುಂಬವರು, ಅವರ ಮಕ್ಕಳು ಈ ಒಂದು ಸಂದೇಶಗಳನ್ನು ಕೊಡೋದಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ದೇವರೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅವರ ಕುಟುಂಬಕ್ಕಾಗಿ, ಅವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಡೆದಂತ ಮಕ್ಕಳ ದಿನಾಚರಣೆ ವಿಷಯವಾಗಿ ಆ ಮಗಳು ಇದರಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ನಾವು ಸುರೇಂದ್ರ ಪಾಸ್ಟರ್ ನೋಡ್ದಂಗೆ ನಾವು ಕಾಣಿಸ್ತು. ಆ ಮಗಳು ಒಳ್ಳೆ ವಾಕ್ಯಗಳಾಗಿ ಮಾತಾಡಿದ ಮಗಳು. ಆ ಮಗಳನ್ನು ನೀನು ಕೂಡ ಹೆಚ್ಚಾಗಿ ಆಶೀರ್ವದಿಸು ಸ್ವಾಮಿ. ಅದೇ ರೀತಿಯಾಗಿ ಸರ್ವಶಕ್ತನೇ, ಎಲ್ಲಾ ಮಕ್ಕಳು 14ನೇ ತಾರೀಕು ದಿವಸ ನಡೆದಂತ ಒಂದು ಕೂಟದಲ್ಲಿ ಹೆಚ್ಚಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ರು. ಆ ಮಕ್ಕಳಲ್ಲಿ ನಾವು ದೇವರು ಕಂಡಂಗೆ ಆಯ್ತು ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಹೆಚ್ಚಾಗಿ ಇನ್ನು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಡೋ ತರ ಮಕ್ಕಳನ್ನು ಆಶೀರ್ವದಿಸು ದೇವ. ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ ಏಸಯ್ಯ, ನಿನಗೆ ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ. ವಿನ್ಸನ್ ಬರ್ತ್ಡೇಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಅವರು ನಿನ್ನಲ್ಲಿ ಏನು ಮೊರೆ ಇಟ್ಟು ಇವತ್ತಿನ ದಿವಸ ಬೇಡ್ತಾ ಇದ್ದಾರೋ ಅವಳನ್ನೆಲ್ಲ ನೀನು ನೆರವೇರಿಸಿಕೊಡು ಸ್ವಾಮಿ. ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಯಾರ್ಯಾರು ಇವತ್ತಿನ ದಿವಸ ಅನಾರೋಗ್ಯವಾಗಿದ್ದಾರೋ ಅವ್ರಿಗೆಲ್ಲ ನಿನ್ನ ಹಸ್ತವನ್ನು ಮುಟ್ಟಿ ಆ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರನ್ನು ಬಲಪಡಿಸು. ಅವರ ಕುಟುಂಬಗಳಲ್ಲಿ ನೀನು ಒಂದು ಅದ್ಭುತವನ್ನು ಮಾಡು ಸ್ವಾಮಿ. ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಕೋಲ್ಕರ್ ಪಾಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅವರು ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ. ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ಅವರ ಕುಟುಂಬವನ್ನು ಆಶೀರ್ವದಿಸು. ಅವರು ನಿನ್ನಲ್ಲಿ ಬೇಡಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ನಿನ್ನ ಮುಟ್ಟಿ ಆಶೀರ್ವದಿಸು ಸ್ವಾಮಿ. ಸರ್ವಶಕ್ತನೇ, ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಇಲ್ಲಿ ಮತ್ತೊಮ್ಮೆ ಪ್ರತಿಯೊಬ್ಬರು ಕೊಟ್ಟಂತ ಸಾಕ್ಷಿಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ದೇವರೇ. ಎಲ್ಲಾ ಸಾಕ್ಷಿಗಳನ್ನು ನಿನ್ನ ಆಶೀರ್ವದಿಸು. ಎಲ್ಲಾ ಮಕ್ಕಳನ್ನು ನಿನ್ನ ಮುಟ್ಟಿ ಆಶೀರ್ವದಿಸು ಸ್ವಾಮಿ. ನಿಮ್ಗೆ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕುಟುಂಬವನ್ನು ನಿನ್ನ ಕೈಲಿ ಒಪ್ಪಿಸ್ಬಿಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡು. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡಲಿ, ನಿಮ್ಮನ್ನೇ ಸ್ತುತಿಸಿ ಕೊಂಡಾಡಲಿ. ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ಸ್ವಾಮಿ ನಿನ್ನಲ್ಲಿ ಬೇಡಿ ಹೊಂದಿದನಾಗಿದ್ದೇನೆ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನ ಪಾಸ್ಟರ್ ಇಮ್ಯಾನುವೆಲ್ ಅವರು ಕೂಡ ನಾವು ಹೊಂದಿಕೊಳ್ಳೋಣ. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶೋಧಿಸಲ್ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ನೀವು ದಯಪಾಲಿಸು.
ನಮಗೆ ತಪ್ಪು ಮಾಡಿದವ್ರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಸಹವಾಸವು, ಆಶೀರ್ವಾದ ಬಲವು, ಕಾಯುವಿಕೆಯು ವಿಶೇಷವಾಗಿ ಇವತ್ತು ಮುಂಜಾನೆಯ ಈ ಮನ್ನದ ಪ್ರಾರ್ಥನೆ ಕೂಡದಲ್ಲಿ ಭಾಗವಹಿಸಿದ ಪ್ರತಿಯೊಂದು ಆತ್ಮಗಳ ಮೇಲೆ, ಅವರ ಕುಟುಂಬಗಳ ಮೇಲೆಯೂ, ಬಾರದೇ ಇರತಕ್ಕಂಥ ಪ್ರಿಯರ ಮೇಲೆಯೂ, ಈ ಪ್ರಾರ್ಥನೆಯ ಮನವಿಯಲ್ಲಿ ಇವತ್ತು ಮಾಡಿದ ಪ್ರತಿಯೊಬ್ಬರ ಮೇಲೆಯೂ ಮತ್ತು ನಡೆಸ್ತಕ್ಕಂಥ ಬೋಧಕರಾದ ಸುರೇಂದ್ರ ಅವರ ಕುಟುಂಬದ ಮೇಲೆ ಸೇವೆಯಲ್ಲಿಯೂ ನಮ್ಮಲ್ಲಿ ಸ್ವಾಮಿ ಇಂದು ಎಂದು ಸದಾಕಾಲ ಇರಲಿ ತಂದೆಯೇ. ಆಮೇನ್. ಆಮೇನ್.